ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. 2025ರ ಮೇ ತಿಂಗಳದ ಮಾಸ ಭವಿಷ್ಯವನ್ನ ಮೇಷರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ, ಮೇಷರಾಶಿಯವರಿಗೆ ಏನಾದರೂ ಈ ತಿಂಗಳಲ್ಲಿ ಲಾಭ ಬರುತ್ತಾ ಕೆಲಸದಲ್ಲಿ ಇರತಕ್ಕಂಥದ್ದು ಕೂಡ ಚಿಂತನೆ ಮಾಡೋಣ. ಹಾಗೆ ಮೇಷರಾಶಿಯವರಿಗೆ ವಿಶೇಷವಾಗಿರತಕ್ಕಂಥ ಧನಾಗಮನ ಇದೆಯಾ ಹೇಳ್ತಕ್ಕಂಥದ್ದು ಕೂಡ ಚಿಂತನೆಯನ್ನು ಮಾಡೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಮೇಷರಾಶಿಯಲ್ಲಿ ಗ್ರಹಗಳ ಗೋಚಾರ ಸ್ಥಿತಿಗತಿಗಳನ್ನು ಅವಲೋಕನವನ್ನು ಮಾಡಿಕೊಳ್ಳೋಣ. ಮೇಷರಾಶಿಯಲ್ಲಿ ಮೇ ತಿಂಗಳಲ್ಲಿ ರವಿಗ್ರಹ ಇರ್ತಕ್ಕಂಥದ್ದು, ಬುಧ ಗ್ರಹವು ಕೂಡ ಇರ್ತಕ್ಕಂಥದ್ದು. ಹಾಗೆ ಮೇಷರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಬುಧಾದಿತ್ಯ ಯೋಗವು ಕೂಡ ಇರ್ತಕ್ಕಂಥದ್ದು. ಹಾಗೆ ಗುರುವು ಕೂಡ ಬಹಳ ವಿಶೇಷವಾಗಿ ಗುರುಗ್ರಹವು ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು. ನಂತರ ದಿನದಲ್ಲಿಯೂ ಕೂಡ ಪರಿವರ್ತನೆ ಆಗತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹವು ಇರ್ತಕ್ಕಂಥದ್ದು, ಕೇತುಗ್ರಹವು ಕೂಡ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಹಾಗೆ ಚಂದ್ರ, ಶನಿ, ರಾಹು, ಶುಕ್ರ ಇವೆಲ್ಲವೂ ಕೂಡ ಮೀನದಲ್ಲಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಗ್ರಹಗಳಲ್ಲೂ ಕೂಡ ಪರಿವರ್ತನೆ ಆಗಾಗ ಮಾಸ ಪಕ್ಷಗಳಲ್ಲಿ ಪರಿವರ್ತನೆ ಆಗ್ತಾನೆ ಇರ್ತಾರೆ. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿಯ ನಾವು ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತಕ್ಕಂಥದ್ದು ನೋಡಿ. ಮೇಷರಾಶಿಯವರಿಗೆ ಬುಧಾದಿತ್ಯ ಯೋಗ ಅಂತಕ್ಕಂಥದ್ದು ಮೊದಲಿಗೆ ಏನಿದು? ಮೇಷರಾಶ್ಯಾಧಿಪತಿ ಕುಜ ಬಂದು ಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥ ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿಯಾಗಿರ್ತಕ್ಕಂಥ ಈ ಭೂಮಿಗೆ ಸಂಬಂಧಪಟ್ಟಂತ ತಕರಾರು, ಭೂಮಿಗೆ ಸಂಬಂಧಪಟ್ಟಂತ ಕಿರಿಕಿರಿ ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂತ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ನೀವು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು, ಲ್ಯಾಂಡ್ಗಳನ್ನು ತಗೊಂಡು ಮನೆಗಳನ್ನು ತೆಗೆದುಕೊಂಡು ಮನೆಯನ್ನು ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ಜಮೀನನ್ನು ಜಾಯಿಂಟ್ ವೆಂಚರ್ ತಗೊಂಡು ಲೇಔಟ್ಗಳನ್ನು ಮಾಡ್ತಕ್ಕಂಥ ವ್ಯವಹಾರ ಇರ್ಬೋದು, ಅಥವಾ ಲ್ಯಾಂಡ್ಗಳನ್ನು ತಗೊಂಡು ಅಪಾರ್ಟ್ಮೆಂಟ್ಗಳನ್ನು ಮಾಡಿ ಅದನ್ನು ಸೇಲ್ ಮಾಡ್ತಕ್ಕಂಥ ಭೂಮಿಯ ವ್ಯವಹಾರ ಇರ್ಬೋದು. ಹಾಗೆ ಇದರ ಜೊತೆಗೆ ಇನ್ನು ಭೂಮಿಯ ಮಾರಾಟ ಮಾಡ್ತಕ್ಕಂಥದ್ದು, ಕೊಡುವಂಥದ್ದು, ಕಮಿಷನ್ ಏಜೆಂಟು ಈ ಥರದ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದಿಂದ ಕೆಲಸ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂಥದ್ದು, ಸರ್ಕಾರ ಸಂಬಂಧಪಟ್ಟಂಥ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು, ಸರ್ಕಾರ ಸಂಬಂಧಪಟ್ಟಂಥ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೆಂಡರ್ ತಗೊಂಡು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಸರ್ಕಾರ ಸಂಬಂಧಪಟ್ಟಂಥ ಹೌಸಿಂಗ್ ಗೃಹ ನಿರ್ಮಾಣ ಯೋಜನೆಗಳಿರ್ಬೋದು, ಸರ್ಕಾರ ಸಂಬಂಧಪಟ್ಟಂಥ ಅನೇಕ ವಿವಿಧ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ನಿಮಗೆ ಒದಗುತ್ತೆ ಹೇಳ್ತಕ್ಕಂಥದ್ದು. ಇದು ಯೋಗ ತುಂಬ ಬುಧಾದಿತ್ಯ ರಾಜಯೋಗ ಹೇಳ್ತಕ್ಕಂಥದ್ದು ಕೂಡ ಇದು ಹೇಳಲ್ಪಡುತ್ತೆ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ. ಹಾಗಾದರೆ ಇಲ್ಲಿ ಏನಪ್ಪ ವಿಶೇಷ ಹೇಳ್ತಕ್ಕಂಥದ್ರೆ ನೋಡಿ, ಇದೊಂದು ರಾಜಯೋಗ, ಬುಧಾದಿತ್ಯದ ಸಮಾಗಮ ಹೇಳ್ತಕ್ಕಂಥದ್ದು. ಮತ್ತೆ ಭೂಮಿಗೆ ಸಂಬಂಧಪಟ್ಟಂಥ
ಆದೇಶ ಬರ್ತಕ್ಕಂಥದ್ದು, ಕೋರ್ಟ್ಗಳಲ್ಲಿ ನ್ಯಾಯವನ್ನು ವಿಜಯವನ್ನು ಪಡಿತಕ್ಕಂಥದ್ದು, ಅಥವಾ ಯಾರಾದರೂ ಅನೇಕ ದಿನಗಳ ಹಿಂದೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರುವಿಕೆಗಾಗಿ ಕಾಣ್ತಾ ಇರತಕ್ಕಂಥದ್ದು ಇರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಕೊಡುವಂಥದ್ದಿರ್ಬೋದು, ಅಥವಾ ಇವೆಲ್ಲವೂ ಕೂಡ ಭೂಮಿಯ ವಿಶೇಷವಾಗಿರುತ್ತೆ ಮೇಷರಾಶಿಯವರಿಗೆ. ಹಾಗೆ ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ, ನಿಮಗೆ ಅನೇಕ ವ್ಯವಹಾರ ಕ್ಷೇತ್ರಗಳಲ್ಲಿ ತೊಡಗುವಂಥ ಆಸಕ್ತಿ ಇದೆ. ಹಣ ಬರುವಂಥ ಒಂದು ನಿರೀಕ್ಷೆಯಲ್ಲಿ ಬರುತ್ತೀರಿ. ಅಷ್ಟೇ ಅಲ್ಲ, ವಿಪರೀತವಾಗಿ ತುಂಬ ಹಾರ್ಡ್ ವರ್ಕನ್ನು ಮಾಡ್ತೀರಿ, ಆದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತಕ್ಕಂಥದ್ದು. ಬಂದ ಹಣ ಹಾಗೆ ಖರ್ಚಾಗ್ತಾ ಹೋಗುತ್ತೆ. ಬಂದ ಹಣ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗ್ತಾ ಇಲ್ಲ, ಅಥವಾ ನೂರಾರು ಕೋಟಿ ವ್ಯವಹಾರ ಮಾಡಿದರೂ ಕೂಡ ನಿಮಗಾಗಿ ಒಂದಡಿ ಜಾಗವನ್ನು ಕೂಡ ಸ್ವಂತಾಗಿ ಮಾಡಿಕೊಳ್ಳಿಕ್ಕಾಗಿಲ್ಲ. ಈ ಥರದ ಒಂದಷ್ಟು ಸೂಚನೆಯು ಕೂಡ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ವೈವಾಹಿಕ ಜೀವನ ಹೇಳ್ತಕ್ಕಂಥದ್ದು, ದಾಂಪತ್ಯದ ಜೀವನ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯಾರ್ದೋ ಮೂರನೇ ವ್ಯಕ್ತಿಯಿಂದ ಮೋಸ ಹೋಗುವಂಥದ್ದು. ವಿವಾಹದ ಪೂರ್ವದಲ್ಲಿ ಯಾರೋ ನಿಮಗೆ ಲಗ್ನ ಬಲ, ಸಾರಾವಳಿ ಬಲ ಅಥವಾ ಹೆಸರು ಬಲ ಬರದೇ ಇರತಕ್ಕಂಥ ಕಾರಣಗಳಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅಸತ್ಯ ವಾಕ್ಯವನ್ನು ನುಡಿದು ವಿವಾಹ ಆಗಿ ಈಗ ಅದರ ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ ಅಂತ ಕೂಡ ಹೇಳಿಕೊಡುತ್ತೆ ಜಾತಕದಲ್ಲಿ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಕಾಣ್ತಾ ಇರತಕ್ಕಂಥದ್ದು. ಹಾಗೆ ವಾಹನ ಚಾಲನೆ ಮಾಡ್ತಕ್ಕಂಥವ್ರು ಅಥವಾ ವಾಹನ ಚಾಲಕರಾಗಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಧನಾಗಮನ ಉಂಟಾಗ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ಹಣ ನಿಮಗೆ ಸಿಗ್ತಾ ಇರತ್ತಿರತಕ್ಕಂಥದ್ದು. ಇದು ವಿಶೇಷವಾಗಿರ್ತಕ್ಕಂಥ ಧನಾಗಮನವು ಕೂಡ ಸಿಗತ್ತೆ ಇರತಕ್ಕಂಥದ್ದು. ನಿಮಗೆ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಬಹುನಿರೀಕ್ಷಿತವಾಗಿರ್ತಕ್ಕಂತಹ ಯೋಜನೆಗಳು, ಬಹುನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಕೂಡ ಉಂಟಾಗ್ತಾ ಇರತ್ತಿರತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಜಾತಕಗಳನ್ನು ಅಥವಾ ನಿಮ್ಮ ದುಃಖ ದುಮ್ಮಾನಗಳನ್ನು ಏನೇ ಇದ್ದರೂ ಕೂಡ ಗ್ರಹಗತಿಗಳ ಪರಿಶೀಲನೆ ಮಾಡಿದಾಗ ಹೆಚ್ಚೆಚ್ಚು ಮಾಹಿತಿಗಳು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿದ್ದಲ್ಲಿ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಏನು ಯಾವ ರೀತಿ ಆಗ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಅದಕ್ಕೆ ಪರಿಹಾರವನ್ನು ಕೂಡ ನೀಡಲಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಅಷ್ಟೇ ಅಲ್ಲ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ತಪ್ಪದೆ ಪ್ರತಿಯೊಬ್ಬರು ವಿಡಿಯೋ ನೋಡಿದವರು ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶಿವನ ಅನುಗ್ರಹ ಸದಾ ಇಲ್ಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ, ಮಂಗಲವಾಗಲಿ.